ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ. ಜಿಲ್ಲೆಯ ಇಬ್ಬರು ಪ್ರಬಲ ಅಭ್ಯರ್ಥಿಗಳ ಹೆಸರು ದೆಹಲಿ ತಲುಪಿದ್ದು ಆಂತರಿಕ ಸಮೀಕ್ಷೆ ನಡೆಯುತ್ತಿದೆ. ಐಎಎಸ್ ಇನ್ಸೈಟ್ ಅಕಾಡೆಮಿ ಸಂಸ್ಥಾಪಕ ಜಿಬಿ ವಿನಯ್ ಕುಮಾರ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಹೆಸರು ಹೈಕಮಾಂಡ್ ಮುಂದಿದೆ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಹಾಗೂ ಪುತ್ರ ಮಲ್ಲಿಕಾರ್ಜುನ್ ಇಬ್ಬರು ಅಧಿಕಾರದಲ್ಲಿದ್ದು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಮಾತು ಹೈಕಮಾಂಡ್ ಮಟ್ಟದಲ್ಲೇ ಕೇಳಿ ಬರ್ತಿದೆ. ಇನ್ನು ವಿನಯ್ ಕುಮಾರ್ ಸ್ಪರ್ಧೆ ಬಗ್ಗೆ ವರಿಷ್ಠರು ಒಲವು ತೋರಿದ್ದು ಈ ಬಾರಿ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ಸಿದ್ದು ಮನಸ್ಸಿನಲ್ಲಿದೆ. ಪ್ರಭಾ ಮಲ್ಲಿಕಾರ್ಜುನ್ ಬಿಟ್ಟರೆ ವಿನಯ್ ಕುಮಾರ್ಗೆ ಟಿಕೆಟ್ ಫಿಕ್ಸ್ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಇದೇ ಮೊದಲ ಬಾರಿಗೆ ಶಾಮನೂರು ಫ್ಯಾಮಿಲಿಯ ಜೊತೆಗೆ ಮತ್ತೊಂದು ಹೆಸರು ಹೈಕಮಾಂಡ್ ಅಂಗಳ ತಲುಪಿದ್ದು ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲ ಜನರಲ್ಲಿದೆ. ಡೆಲ್ಲಿಯಿಂದ ಬಂದ್ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ, ಟಿಕೆಟ್ ಸಿಗುತ್ತೆ ಅಂತಂದು. ಯಾಕಂದ್ರೆ ಆ ರೀತಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಕಾರ್ಯಕರ್ತರಿಗೆ ಮೋಟಿವೇಟ್ ಮಾಡಬೇಕಲ್ಲ. ಯಾಕಂದರೆ ಎಲ್ಲರಿಗೂ ಗೊಂದಲ ಇರ್ತದೆ, ಇವರು ಟಿಕೆಟ್ ಸಿಗುತ್ತೋ ಇಲ್ಲೋ ಅಂತಂದು. ಯಾರು ನಂಬಕ್ಕೆ ಇಷ್ಟಪಡಲ್ಲ, ಹೊಸಬರಿಗೆ ಇಷ್ಟು ಬೇಗ ಅವಕಾಶ ಸಿಕ್ಬಿಡುತ್ತೆ ಅಂತಂದು. ಸಂಘಟನೆ ಹೌದು, ಕಾಂಗ್ರೆಸ್ಸಿಂದ ಒಂದು ಈ ಸರಿ ನಮಗೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗೆ ಎಂ ಪಿ ಟಿಕೆಟ್ ಸಿಗಲೇಬೇಕನ್ನೋ ಒಂದು ಏನಂತೀರಿ ಆತ್ಮವಿಶ್ವಾಸ ಅವ್ರು ತುಂಬಕ್ಕಲ್ಲ.